ಮದ್ಯದ ದರ ಏರಿಕೆ ಖಂಡಿಸಿ ಹಾಗೆ ಲೈಸೆನ್ಸ್ ಬೆಲೆನೂ ಕೂಡ ಸಿಕ್ಕಾಪಟ್ಟೆ ಹೈಕ್ ಆಗಿದೆ ಅಂತ ಮದ್ಯ ಮಾರಾಟಗಾರ ಸಂಘದವರು 29ನೇ ತಾರೀಕು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಅವರ ಮನವೊಲಿಕೆಗೆ ಸಿದ್ದರಾಮಯ್ಯನವರು ಕೂಡ ಇವತ್ತು ಸಂಜೆ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಪ್ಪ ಅವರು ಇದ್ದಾರೆ. ಸರ್, ಈಗ ವರ್ಷದ ಈ ಒಂದು ಲಾಸ್ಟ್ 2 years ಅಲ್ಲಿ 3 ಬಾರಿ ದರ ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ಪದೇ ಪದೇ ದರ ಹೆಚ್ಚಿಗೆಯಿಂದ ಮದ್ಯ ಮಾರಾಟದ ಕುಸಿತ ಇದೆ ಅಂತ ಮದ್ಯ ಮಾರಾಟ ಸಂಘದವರು ತೀವ್ರವಾದಂತಹ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅವರು ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಗಳ ಜೊತೆ ನಮ್ಮ ಜೊತೆ ಮಾತನಾಡಬೇಕಂತಕ್ಕಂಥದ್ದನ್ನು ವಿಚಾರ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಾಯಂಕಾಲ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ನಾವು ಬೇರೆ ರಾಜ್ಯಗಳ ಅಕ್ಕಪಕ್ಕ ರಾಜ್ಯಗಳನ್ನು ನೋಡಿದರೆ ಚೀಪ್ ಲಿಕ್ಕರ್ ನಾವು ಅವ್ರಿಗಿಂತ ಕಡಿಮೆನೇ ಇದೆ, 4th ಸ್ಲ್ಯಾಬ್ ವರೆಗೂ. ಈ ಪ್ರೀಮಿಯಂ ಬ್ರ್ಯಾಂಡ್ ಸ್ವಲ್ಪ ರೇಟ್ ಹೆಚ್ಚಿದೆ. ಹಾಗೂ ಏನು ರೆಸಿಸ್ಟೆಂಟ್ ಫೀಸು ಏನು ಹೆಚ್ಚಿಗೆ ಮಾಡಿದೆವು ಅಂತಕ್ಕಂಥದ್ದು ಏನಿದೆ ಅದನ್ನೆಲ್ಲವೂ ಇವತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಿದ್ದೀವಿ. ರೇಟ್ ವೈಸ್ ಬೇರೆ ಸ್ಟೇಟ್ಗಳು ನೋಡಿದರೆ, ಅಕ್ಕಪಕ್ಕ ಸ್ಟೇಟ್ಗಳು ನೋಡಿದರೆ ಚೀಪ್ ಲಿಕ್ಕರಲ್ಲಿ ನಾವು ಇನ್ನೂ ಕಡಿಮೆನೇ ಇದ್ದೀವಿ. ಹಾಗೆ ಮತ್ತೆ ಸರ್ಕಾರದ ಆದಾಯದ ವಿಚಾರದಲ್ಲಿ ಮತ್ತೊಂದು, ಹಾಗೂ ಕ್ವಾಲಿಟಿ ಡ್ರಿಂಕ್ಸ್ ಕೊಡುವ ವಿಚಾರದಲ್ಲಿ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಲೈಸೆನ್ಸು ಕೂಡ 100% ದುಪ್ಪಟ್ಟು ಮಾಡಿದ್ದಾರೆ ಅಂತ. 8.5 ಲಕ್ಷ ಇದ್ದಿದ್ದು ಲೈಸೆನ್ಸು ಈಗ 17 ಲಕ್ಷಕ್ಕೆ ಹೋಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಮಾಡ್ತಿದ್ದಾರೆ. ಇಲ್ಲ, ನಾವು 8 ವರ್ಷದಿಂದ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಿಗೆ ಮಾಡಿರಲಿಲ್ಲ. ಆದ್ರಿಂದ ನಾವು ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಂತಕ್ಕಂಥ ಭಾವನೆಯಲ್ಲಿ ಇದ್ದೀವಿ. ನೋಡೋಣ, ಅವರು ಅಸೋಸಿಯೇಷನ್ದವರು ನಾವು ಕೂತ್ಕೊಂಡು ಮಾತಾಡಿ ಮುಖ್ಯಮಂತ್ರಿಗಳು ಇರೋದ್ರಿಂದ ಒಂದು ತೀರ್ಮಾನಕ್ಕೆ ಬರ್ತೀವಿ, ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸಬೇಕು, ಅಭಿವೃದ್ಧಿಗೆ ಯೋಜನೆಗಳಿಗೆ ಹಣ ಹೊಂದಿಸಬೇಕು ಅಂತ ಈ ರೀತಿ ಮದ್ಯದ ಬೆಲೆ ಪದೇ ಪದೇ ಏರಿಕೆ ಆಗ್ತಾ ಇದೆಯಾ ಅಂತ. ಸರ್ಕಾರದಿಂದ ತೆಗೆದುಕೊಳ್ತಕ್ಕಂಥ ತೆರಿಗೆಗಳನ್ನು ಹಲವಾರು ವಿಚಾರಗಳಲ್ಲಿ ಸರ್ಕಾರ ವಿನಿಯೋಗಿಸ್ತಾ ಇದೆ, ಅಂದರೆ ಜನರಿಗೆ ಹಂಚಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತೇನಿಲ್ಲಲ್ಲ, ಹಿಂದಿನ ಸರ್ಕಾರಗಳು ರೇಟನ್ನು ಏರಿಸಿಕೊಂಡು ಬಂದಿದ್ದಾವೆ. ಆ ರೀತಿ ನಾವು ಕಾರಣಾಂತರಗಳಿಂದ ರೇಟ್ ಹೆಚ್ಚಿಗೆ ಆಗಿದೆ. ಏನು ನಾವೇ ಬಂದ ತಕ್ಷಣ ರೇಟ್ ಏರಿಸುವಂತಕ್ಕಂಥ ಭಾವನೆ ಇರಬಾರ್ದು. ಅವರು ಹಿಂದಿನ ಸರ್ಕಾರದವರು ರೇಟ್ ಏರಿಸಿದಾರಲ್ಲ, ಪ್ರತಿ ವರ್ಷ ಏರಿಸಿದ್ದಾರೆ. ಹೀಗೆ ಸರ್ಕಾರದ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಒಳ್ಳೆ ಡ್ರಿಂಕ್ಸ್ ಕೊಡುವ ಒಂದು ತೀರ್ಮಾನದಲ್ಲಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ. ಈಗ 29ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಮದ್ಯದ ಅಂಗಡಿಗಳು ಕೂಡ ಬಂದ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಅಲ್ಲ, ಅವರು ಅಸೋಸಿಯೇಷನ್ದವ್ರು ತಮ್ಮ ಬೇಡಿಕೆ ಸಂಬಂಧ ಇಟ್ಕೊಂಡಿದ್ದಾರೆ, ಏನು ನಾವು ತಪ್ಪು ಅನ್ನೋದಿಲ್ಲ. ಇವತ್ತು ನಾವು ಮುಖ್ಯಮಂತ್ರಿಗಳು ನಾವು ಕರೆದು ಮಾತಾಡ್ತೇವೆ. ಈಗೇನು ಸರ್, ಮದ್ಯದ ಬೆಲೆ ಏನಾದರೂ ಕಡಿಮೆ ಮಾಡ್ತಕ್ಕಂಥ ಒಂದು ಚಿಂತನೆ ಏನಾದರೂ ನಡೆದಿದೆಯಾ? ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕು. ಯಾಕಂದ್ರೆ ಅವರೇ ಹಣಕಾಸಿನ ಸಚಿವರು ಇರೋದ್ರಿಂದ ಅವರು ಕೆಲವು ಸಲಹೆಗಳನ್ನು ಕೊಡ್ತಾರೆ. ಸಲಹೆಗಳನ್ನ ವಿಚಾರದಲ್ಲಿ ಇಟ್ಕೊಂಡು ಅಸೋಸಿಯೇಷನ್ದವ್ರನ್ನ ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸರ್, ಆಮೇಲೆ ಮಿಲಿಟರಿ ಅವರಿಗೆ ಪೂರೈಕೆ ಆಗ್ತಕ್ಕಂಥ ಎಣ್ಣೆ ಬೆಲೆನೂ ಕೂಡ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ ಅಂತ. ಇಲ್ಲ, ಅದು ಚರ್ಚೆ ಆಗಿದೆ. ಅದ್ರ ಬಗ್ಗೆ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಇನ್ನೂ ಆ ಹಂತಕ್ಕೆ ಇನ್ನೂ ಬಂದಿಲ್ಲ. ಸ್ವಲ್ಪ ಒಂದು ಚರ್ಚೆ ಆಗಿದೆ. ಬೇರೆ ರಾಜ್ಯಗಳನ್ನ ನೋಡಿದ್ರೆ ನಮ್ಮಲ್ಲಿ ತುಂಬಾ ಕಡಿಮೆ ರೇಟು ಮಿಲಿಟರಿ ಅವರಿಗೆ, ಬೇರೆ ರಾಜ್ಯಗಳಲ್ಲಿ ತುಂಬಾ ಹೆಚ್ಚಿಗಿದೆ. ಅದರಿಂದ ಒಂದು ಚರ್ಚೆ ಬಂತು, ಯಾಕೆ ಅವ್ರಿಗೆ ಅದೇನಾಗ್ತಾ ಇದೆ, ಇನ್ ದ ನೇಮ್ ಆಫ್ ಮಿಲಿಟರಿ ಹೊರಗಡೆ ಮಾರ್ಕೆಟ್ ಭಾಳ ಆಗ್ತಾ ಇದೆ. ಅದನ್ನು ತಡೆಗಟ್ಟುವ ಸಲುವಾಗಿ ನಾವು ಅದನ್ನು ಕ್ರಮ ಮಿಲಿಟರಿ ಹೆಚ್ಚು ಮಾಡಬೇಕು, ಬಿಟ್ರೆ ಮಿಲಿಟರಿ ಅವ್ರಿಗೆ ಹಾನಿ ಮಾಡಬೇಕಂತಲ್ಲ. ಇನ್ ದ ನೇಮ್ ಆಫ್ ಮಿಲಿಟರಿ ಕೆಲವು ತಗೊಂಡು ಹೊರಗಡೆ ಮಾರ್ಕೆಟ್ ಮಾಡ್ತಕ್ಕಂಥ ತುಂಬಾ ಕೆಲವು ದೂರುಗಳು ಬಂದಿದ್ದಾವೆ. ಆ ದೂರುಗಳನ್ನ ಗಮನದಲ್ಲಿ ಇಟ್ಕೊಂಡು ಹೆಚ್ಚಿಗೆ ಮಾಡಬೇಕನ್ನೋತಕ್ಕಂಥ ಭಾವನೆಯಲ್ಲಿದ್ದೀವಿ. ಬಟ್ ಅದಿನ್ನು ಇನ್ನು ಚರ್ಚೆ ಹಂತದಲ್ಲೇ ಇದೆ. ಸರ್, ನಿಮ್ಮ ವಿರುದ್ಧ ಯಾಕೋ ಈ ಮದ್ಯ ಮಾರಾಟಗಾರ ಸಂಘದವರು ಕೂಡ ಪದೇ ಪದೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನನಗೆ ಗೊತ್ತಿಲ್ಲ ಅದಕ್ಕೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ನನಗಂತೂ ಗೊತ್ತಿಲ್ಲ. ಬಟ್ ನಾವು ರೇಟ್ ಏರಿಸ್ತಕ್ಕಂಥದ್ದು ನಾವು ಬರೀ ನಾನೊಬ್ಬನೇ ಮಾಡೋದಿಲ್ಲ, ಇದನ್ನೆಲ್ಲವೂ ಚರ್ಚೆ ಮಾಡೇನೆ ಮಾಡಬೇಕಾಗ್ತದೆ. ನಾನೊಬ್ಬನೇ ರೇಟ್ ಏರಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಮಾಡೋದಿಲ್ಲ. ಕೆಲವು ಅಸೋಸಿಯೇಷನ್ಗಳು ಹಾಗೆ ಹೀಗೆ ಇರ್ತಾರೆ, ಅದಕ್ಕೆ ಮಾಡೋಕ್ಕಾಗಲ್ಲ. ಸರ್, ಆಮೇಲೆ ಈಗ ರಾಜಕೀಯವಾಗಿ ಕೆಲವು ವಿಚಾರಗಳು, ಈಗ ಪ್ರಮುಖವಾಗಿ ಪರಮೇಶ್ವರ್ ಅವರ ಮೇಲೆ, ಅವರ ಒಂದು ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ಸರ್, ಯಾರೋ ಒಬ್ರು ದಲಿತರು ಉಪಮುಖ್ಯಮಂತ್ರಿ ಆಗಿದ್ದಾರೆ,
ಇನ್ಸ್ಟಿಟ್ಯೂಷನ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅವರೇ ಒಬ್ಬರೇ ಹೆಚ್ಚಿನ ಆ ರೀತಿ ಒಂದು ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡಿದ್ರು. ಒಮ್ಮೊಮ್ಮೆ ದಲಿತರ ಮೇಲೆ ಟಾರ್ಗೆಟ್ ಬಹಳ ಆಗ್ತದೆ ನೋಡಿ. ನಮ್ಮ ಹಿಂದೂಗಳು ನಮ್ಮನ್ನ ಯಾರು ಹತ್ತಿರ ಸುಳಿಸ್ಕೊಳ್ತಾ ಇಲ್ಲ, ನಮ್ಮನ್ನು ದೂರ ಇಟ್ಟಿದ್ದಾರೆ. ಹಿಂದೂ ರಾಷ್ಟ್ರ ಕಟ್ಟತಕ್ಕಂಥವ್ರು ನಮ್ಮನ್ನು ದೂರ ಇಟ್ಟಿದ್ದಾರೆ. ನಾವು ಅಸ್ಪೃಶ್ಯರಾಗಿ ಹಿಂದೂಗಳಾಗಿದ್ದೀವಿ. ಇದು ನೋವಿನ ಸಂಗತಿ. ಹೀಗೆ ಅಂತ ಒಬ್ಬ ನಾಯಕನಿಗೆ ಮೂಲ್ಗುಂಪು ಮಾಡಲಿಕ್ಕೆ ಇಂಥ ಹಲವಾರು ವಿಚಾರಗಳು ಕೇಂದ್ರ ಸರ್ಕಾರದಿಂದ ಅವಾಗವಾಗ ಆಗ್ತಾನೆ ಇದ್ದಾವೆ. ದುರ್ದೈವ ಸಂಗತಿ. ಸರ್, ಆಮೇಲೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತೆ ನಾಯಕರೇ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಇಡಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸರ್. ಅವರು ಮುಂಜಾನೆ ಎದ್ದ ತಕ್ಷಣ ಇದನ್ನೇ ಮಾತಾಡೋದು. ನಮ್ಮಲ್ಲಿ ಜಗಳ ಹಚ್ಚೋದು, ಜಾತಿಗಳ ಜಗಳ ಹಚ್ಚೋದು, ಧರ್ಮಗಳಲ್ಲಿ ಜಗಳ ಹಚ್ಚೋದು, ಅದೊಂದು ಅವ್ರದ್ದು ಹ್ಯಾಬಿಟ್. ಅದು ಬಿಟ್ಟರೆ ಬೇರೆ ಏನು ಬಿಜೆಪಿ ಅವರಲ್ಲಿಲ್ಲ. ನಮ್ಮಲ್ಲೇ ಹಚ್ಚೋದು, ನಮ್ಮಲ್ಲೇ ಮಾತಾಡೋದು, ಇಂತಹ ಕೆಲಸ ಅವಾಗವಾಗ ಮಾಡ್ತಾನೆ ಇದ್ದಾರೆ. ಅದು ದುರ್ದೈವ ಸಂಗತಿ. ಪರಮೇಶ್ವರ್ ಅವರ ವಿರುದ್ಧ ಇಡಿ ದಾಳಿ ವಿಚಾರದಲ್ಲಿ ಮಹಾನ್ ನಾಯಕ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ನನಗೆ ಅದು ನನ್ ತಿಳಿದಂಗೆ ಹಂಗೆ ಆಗೋದಿಲ್ಲ, ಹಂಗೆ ಇರೋದಿಲ್ಲ. ನಮ್ಮ ಪಾರ್ಟಿಯವ್ರು ಯಾಕೆ ಮಾಡ್ತಾರೆ? ಅದು ಸುಳ್ಳು ಸುದ್ದಿ ಅದು. ಸರ್, ಆಮೇಲೆ ಪ್ರಮುಖವಾಗಿ ಈಗ ಕ್ಯಾಬಿನೆಟ್ ಪುನರ್ರಚನೆಯೂ ಕೂಡ ತುಂಬಾ ಸದ್ದಾಗ್ತಾ ಇದೆ. ಮೊನ್ನೆ ಖರ್ಗೆ, ರಾಹುಲ್ ಗಾಂಧಿ ಅವರು ಕೂಡ ಸಮಾವೇಶಕ್ಕೆ ಬಂದು ಹೋಗಿದ್ರು. ಮುಂದೆ ಏನಾದರೂ ಆಗುತ್ತಾ ಸರ್? ಇಲ್ಲ, ಅಂಥದ್ದೇನು ನನಗೆ ಗೊತ್ತಿಲ್ಲ. ಇನ್ನು AICC ಅವರು ಏನು ಕ್ಲೂ ಬಿಟ್ಟು ಕೊಟ್ಟಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಏನು ತಲೆ ಹಾಕೊಂಡು ಕಾಣಲಿಲ್ಲ. ಹಂಗೇನಾರ ಇದ್ರೆ ಗೊತ್ತಾಗುತ್ತೆ ಬಿಡಿ. ಪಾರ್ಟಿ ಹಿತದೃಷ್ಟಿಯಿಂದ ಏನು ಮಾಡಿದ್ರು ಸ್ವಾಗತ. ಸದ್ಯಕ್ಕೆ ಸರ್ ಆಗಬೇಕು ಅಂತ ಹೇಳ್ತೀರಾ ಸರ್? ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳ್ತೀರಾ, ಇಲ್ವಾ ಹೀಗೆ ನಡೆದುಕೊಂಡು ಹೋಗ್ಲಿ ಅಂತ ಹೇಳ್ತೀರಾ? ಅದು AICC ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಕೊಟ್ಟದ್ದು. ಹಿರಿಯ ನಾಯಕರಾದ ಖರ್ಗೆ ಸಾಹೇಬರಲ್ಲಿ ರಾಜ್ಯದವರು ಅದಾರೆ. ಅವ್ರದ್ದಿಲ್ಲ ಆಗೋಗುಗಳು, ಮತ್ತೊಂದು ಏನು ಪಾರ್ಟಿ ಹಿತದೃಷ್ಟಿಯಿಂದ ಏನು ಕ್ರಮ ಕೈಗೊಳ್ಳಬೇಕು, ಸಶಕ್ತ ನಾಯಕರಿದ್ದಾರೆ, ಅವರೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ. ಸೊ ಇದಿಷ್ಟು ಆರ್ ಬಿ ತಿಮ್ಮಾಪುರ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಆನಂದ್ ಗುಡಿ, ಪವರ್ ಟಿವಿ.